ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದು ಈ ಥರದಕ್ಕೇನೇನೋ. ನಿಮ್ಮ ಹತ್ರ ಒಡೆದೋಗಿರೋಂಥ ಬ್ಯಾಂಗಲ್ ಇದೆಯಾ? ಬೇಸಿಕ್ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಬ್ರೇಸ್ಲೆಟ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಡೆದೋಗಿರೋಂಥ ಬ್ಯಾಂಗಲ್ಗೆ ಉದ್ದನಾಗೆ ಗ್ಲೂನ ಹಚ್ಕೋಬೇಕು. ನಿಮ್ಮ ಹತ್ರ ಸ್ಟೋನ್ ಚೈನ್, ಪರ್ಲ್ ಚೈನ್, ಬಾಲ್ ಚೈನ್ ಯಾವುದಿದ್ರೂ ಸಾಕಾಗತ್ತೆ. ನೋಡಿ, ಗ್ಲೂ ಯಾವ ದಾರಿಯಲ್ಲಿ ಹಚ್ಚಿದ್ದೀವೋ ಅದೇ ದಾರಿಗೆ ಈ ಸ್ಟೋನ್ ಚೈನ್ 1 ಲೇಯರಷ್ಟು ಅಂಟಿಸ್ಕೊಂಡು ಹೋಗೋದಷ್ಟೇ. ಬ್ಯಾಂಗಲ್ದು 2 ಕೊನೆಗಳಲ್ಲಿ ಒಂದು 1/4 ಸೆಂಟಿಮೀಟರ್ ಅಷ್ಟು ಮಾತ್ರ ಗ್ಯಾಪ್ ಬಿಟ್ಕೊಂಡು ಉಳಿದಿದ್ದು ಎಲ್ಲದಕ್ಕೂ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಬೇಕು. ಇದು ಕಂಪ್ಲೀಟಾಗಿ ಒಣಗಿಬಿಡಲಿ. ನೀವು ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ಬೋದು, ಫೆವಿಕಾಲ್ ಯೂಸ್ ಮಾಡ್ಬೋದು, ಅಥವಾ ಜ್ಯುವೆಲರಿ ಮಾಡೋಕ್ಕೆ ಗ್ಲೂ ಬರುತ್ತೆ ಅದು ಯೂಸ್ ಮಾಡ್ಬೋದು. ಈ ಕೊನೆ ಬಿಟ್ಟಿದ್ವಲ್ಲ ಅಲ್ಲಿ ಸ್ವಲ್ಪ ಗ್ಲೂ ಹಾಕಿ ದೊಡ್ಡ ಮುತ್ತನ್ನು ಸ್ವಲ್ಪ ಇನ್ಸರ್ಟ್ ಮಾಡಿ ಸ್ಟಿಕ್ ಮಾಡೋದೇನೆ. ಇದೊಂದು 2 ಅವರ್ಸು ಕಂಪ್ಲೀಟಾಗಿ ಒಣಗಿದ ಮೇಲೆ ನಮಗೆ ರೆಡಿ ಆಗುತ್ತೆ. ಈ ಥರ ವೆಸ್ಟರ್ನ್ ಔಟ್ಫಿಟ್ಸ್ ಹಾಕ್ಕೊಂಡಾಗ ಕೈಗಳಿಗೆ ಬ್ಯಾಂಗಲ್ಸ್ ಹಾಕ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ವಾಚು, ಈ ಥರ ಬ್ರೇಸ್ಲೆಟ್ಸ್ ಹಾಕ್ಕೊಂಡ್ರೆ ಹೈಲೈಟಾಗಿ ಕಾಣ್ತೀವಿ. ಆವಾಗ ನೀವು ಮ್ಯಾಚಿಂಗ್ ಬ್ರೇಸ್ಲೆಟ್ಸ್ನ ಮಾಡಿಕೊಂಡು ಕೈಗೆ ಹಾಕ್ಕೋಬೋದು. ಎಷ್ಟೊಂದು ಸುಂದರವಾಗಿ ಕಾಣ್ತಿದೆ. ನಿಮಗೂ ಇಷ್ಟ ಆಯಿತಾ? ಈ ಕೂಡಲೇ ಹೋಗಿ ನಿಮ್ಮ ವಾರ್ಡ್ರೋಬ್ ಓಪನ್ ಮಾಡಿ ಬ್ಯಾಂಗಲ್ಸ್ ಏನಾದರೂ ಮುರ್ತಿದ್ರೆ ಈ ಥರ ಬ್ರೇಸ್ಲೆಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಇಷ್ಟ ಆಯಿತು ಅನ್ಕೊತೀನಿ. ಇಂಥ ವೀಡಿಯೋಸ್ಗಾಗಿ ಫಾಲೋ ಫಾರ್ ಮೋರ್.